ಈಗ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಈ ಮೂಳೆ ಇದೆಯಲ್ಲ, ಈ ಮೂಳೆ ಮುರಿದ್ರೆ ಎಷ್ಟು ನೋವಾಗುತ್ತಲ್ಲ ವ್ಯಕ್ತಿಗೆ, ಇಂಥ 25 ಮೂಳೆ ನೋವು ಮುರಿದಷ್ಟು ನೋವಾಗುತ್ತೆ ಒಂದು ತಾಯಿ ಒಂದು ಮಗು ಜನ್ಮ ಕೊಡಬೇಕಾದ್ರೆ. ಆ ನೋವು ದೇವರು ಎಷ್ಟು ಬೇಗ ತಾಯಿ ಮನಸ್ಸಿನ ತೆಗಿತಾನಂದ್ರೆ, ಡೆಲಿವರಿ ಆಗಿದ್ದ ಮಗು ಪಕ್ಕ ಬಂದಾಗ ತಾಯಿ ಮಗು ನೋಡಿದ್ರೆ ಈ ನೋವೆಲ್ಲ ಮರ್ತೋಗ್ಬಿಡ್ತಾರೆ. ನಮ್ಮ ತಂದೆ ತಾಯಿ ಕಾಲದಲ್ಲಿ ತಂದೆ ತಾಯಿ ಇಬ್ಬರೇ ತನ್ನ 10 ಮಕ್ಕಳಿಗೆ ಸಾಕ್ತಾ ಇದ್ರು. ಇವತ್ತು 10 ಮಕ್ಕಳು ಇಬ್ಬರು ತಂದೆ ತಾಯಿಗೆ ಸಾಕುವಷ್ಟು ಸಾಮರ್ಥ್ಯ ಇಲ್ಲ ಅವರದ್ದು. ಮುಬಾರಕ್ ಅಲಿ ಅವರೇ, ಏನು ವಿಶೇಷ ಇದೆ ಈ ಪ್ರೇಯರ್? ಇದು ಪ್ರತಿ ದಿವಸದ ಒಂದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನೇನು ಮಾಡಬೇಕು, ಬೆಳಗ್ಗೆ 5 ಗಂಟೆ ರಾತ್ರಿ ಎಬ್ಬರಿಸ್ತಾರೆ. 5 ಗಂಟೆ ಆದ ನಂತರ ಸಂಸ್ಕೃತ ಇರುತ್ತೆ. ಸಂಸ್ಕೃತ ಮುಗಿದ ನಂತರ ಮತ್ತೆ ಶಾಲೆಗೆ ಬರ್ತಾರೆ, ಹಾಸ್ಟ್ಲಿಗೆ ಬರ್ತಾರೆ. ಹಾಸ್ಟ್ಲಿಗೆ ಬಂದ ನಂತರ ಮತ್ತೆ ಸ್ಕೂಲಿಗೆ ಹೋಗ್ತಾರೆ. ಅವರೆಲ್ಲ ವಸ್ತ್ರ ಇವೆಲ್ಲ ಹಾಕೊಂಡು ಪ್ರೇಯರ್ಗೆ ಬರ್ತಾರೆ. ಈಗ ಬುದ್ಧಿವರದು ಪ್ರವಚನ ಇರುತ್ತೆ, ಪ್ರೇಯರ್ ಇರುತ್ತೆ ಸಂಜೆ ಸಮಯದಲ್ಲಿ 6 ರಿಂದ 7 ಗಂಟೆವರೆಗೂ. ಮುಗಿದ ನಂತರ ಮಕ್ಕಳು ಇದಕ್ಕೆ ಹೋಗ್ತಾರೆ, ಹಾಸ್ಟ್ಲಿಗೆ ಹೋಗ್ಬಿಟ್ಟು ಊಟ ಗೀಟ ಎಲ್ಲ ಮುಗಿಸ್ಕೊಂಡು 8 ಗಂಟೆ ಒಳಗಡೆ ಹಾಸ್ಟ್ಲಿಗೆ ಹೋಗ್ತಾರೆ. 8 ಗಂಟೆ ನಂತರ 10 ಗಂಟೆವರೆಗೂ ಓದ್ತಾರೆ. ಓದಿದ ನಂತರ ಅವರು ಮಲಗಿ ಮತ್ತೆ ಬೆಳಿಗ್ಗೆ ಪ್ರತಿದಿನಿತ್ಯದ ಅವ್ರದ್ದು ಏನಿದೆ ವಿದ್ಯಾಭ್ಯಾಸ ಆ ರೀತಿ ಇಲ್ಲಿರುತ್ತೆ. 10ನೇ ಕ್ಲಾಸ್ ಮಾಡಿ ಮುಗಿಸ್ತಾರೆ. ಆ ನಂತರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ PC ಇದೆ, ಮಟ್ಟದ್ದೇ ಇದೆ. ಶುಲ್ಕನೂ ತುಂಬ ಕಡಿಮೆ. ಮಕ್ಕಳಿಗೆ ಕಷ್ಟಪಟ್ಟು ಓದುವಂಥ ವಿದ್ಯಾರ್ಥಿಗಳಿಗಂತೂ ಬುದ್ಧಿಯವರು ತುಂಬ ಆಸಕ್ತಿ ಕೊಟ್ಟು ಅವ್ರಿಗೆ ಓದಿಸ್ತಾರೆ. 10,000 ವಿದ್ಯಾರ್ಥಿಗಳು ಊಟ ಎಲ್ಲ ಉಪಯೋಗ ಪ್ರತಿಯೊಂದು ಕೂಡ ಉಚಿತ. ಈಗ ಸಂಜೆ ಈ ಸಮಯಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಪ್ರೇಯರಿಗೆ ಅಲ್ಲಿ ಕೂತಿದ್ದಾರೆ ನೋಡಿ, ಪ್ರೇಯರಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೂತ್ಕೊಳ್ತಾರೆ, ಎಲ್ಲ ಕೂತ್ಕೊಂಡ್ಬಿಡ್ತಾರೆ. ಎಲ್ಲ ಬುದ್ಧಿಯವ್ರ ಶ್ರೀಗಳು ಬರ್ತಾರೆ, ಪ್ರವಚನ ನಡೆಯುತ್ತೆ ಅಲ್ಲಿ. ನಮ್ಮ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು ಏನಿದ್ರಲ್ಲ, ಅದಾದ ನಂತರ ಈಗ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಇದ್ದಾರೆ. ಅವರಿಗಿಂತ ಕಿರಿಯ ಶ್ರೀಗಳು ಶಿವಸಿದ್ದೇಶ್ವರ ಸ್ವಾಮೀಜಿಗಳು ಇದ್ದಾರೆ. ಇವೆಲ್ಲವೂ ಕೂಡ ಅವರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬಂದಿರೋದು, ಚಾಚು ತಪ್ಪದೆ ನಡ್ಕೊಂಡು ಬಂದಿರೋಂಥ. ತುಂಬಾ ವಿಶೇಷ ಅಂತ ಹೇಳಿದ್ರೆ, ನಾನು ಇವತ್ತು ಸಿದ್ಧಗಂಗಾ ಮಠದಲ್ಲಿದ್ದೇನೆ. ನನ್ನ ಹಿಂದೆ ವಿದ್ಯಾರ್ಥಿಗಳನ್ನೇ ನೋಡ್ತಾ ಇದ್ರೆ, ಅದರಲ್ಲಿ ವಿಶೇಷವಾಗಿ ನನ್ನೊಂದು ಮುಬಾರಕ್ ಅಲಿ ಅವರಿದ್ದಾರೆ. ಮುಬಾರಕ್ ಅಲಿ ಅವ್ರ ಹತ್ರ ಮುಬಾರಕ್ ಅಲಿ ಅವ್ರ ಕತೆ ಕೇಳುವ. ಯಾಕಂತ ಹೇಳಿದ್ರೆ, ಯಾಕೆ ಮಠದಲ್ಲಿ ಮುಬಾರಕ್ ಅಲಿ ಅವರಿದ್ದಾರೆ? ರಾಜ್ಯದಲ್ಲಿ ಈ ರೀತಿಯ ಸಾಮರಸ್ಯಗಳು ಬೆಳಿಬೇಕು. ತುಂಬಾ ಅದು ಮುಖ್ಯವಾಗಿದೆ ಇವತ್ತು ನಮ್ಮ ರಾಜ್ಯಕ್ಕೆ ಸಾಮರಸ್ಯ ಅನ್ನೋದು. ಓಕೆ, ಮಾನ್ಯ ವೀಕ್ಷಕರೇ, ವಿಶೇಷ ಅಂತ ಹೇಳಿದ್ರೆ ಇವತ್ತು ರಂಜಾನ್. ಅದರಲ್ಲಿ ವಿಶೇಷವಾಗಿ ನಾನು ತುಂಬಾ ಒಂದು ಅದ್ಭುತವಾದ ರಾಜ್ಯದ ಬಹುದೊಡ್ಡ ಕ್ಷೇತ್ರದಲ್ಲಿದ್ದೀನಿ. ಅದೆಲ್ಲ ನಿಮ್ಗೆಲ್ಲರಿಗೂ ಗೊತ್ತು. ಸಿದ್ಧಗಂಗಾ ಮಠ. ಸಿದ್ಧಗಂಗಾ ಮಠ ಅಂದ್ಕೊಳ್ಳೇನೆ ಲಕ್ಷಾಂತರ ಜನರಿಗೆ ಆಶ್ರಯ ಕೊಟ್ಟಂತ ಮಠ. ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕಲಿತಾರೆ, ಭೋಜನ ಎಲ್ಲ ನಡೆಯುತ್ತೆ. ಇದೆಲ್ಲದಕ್ಕಿಂತ ವಿಶೇಷವಾಗಿ ಸರ್ವಧರ್ಮದ ಒಂದು ತಾಣ ಅಂದ್ರೆ ಅದು ಸಿದ್ಧಗಂಗಾ ಮಠ ಅನ್ಬೇಕು. ಇಲ್ಲಿ ತುಂಬಾ ವಿಶೇಷವಾಗಿ ರಂಜಾನ್ ಅಲ್ಲಿ ಒಬ್ಬರ ವ್ಯಕ್ತಿಯನ್ನ ಮೀಟ್ ಆಗ್ಲಿ ಬಂದಿದ್ದೇನೆ. ಅದು ಮುಬಾರಕ್ ಅಲಿ ಅವರು. ಮುಬಾರಕ್ ಅಲಿ ಅವರು ತುಂಬಾ ವಿಶೇಷ ಅಂತ ಹೇಳಿದ್ರೆ, ಏನ್ ಸಿದ್ಧಗಂಗಾ ಮಠದ ಏನ್ ಸ್ವಚ್ಛತಾ ವಿಭಾಗ ಇದೆ, ಇದನ್ನ ಸಂಪೂರ್ಣವಾಗಿ ಅವರೇ ನೋಡ್ಕೊಳ್ಳುವಂತವ್ರು. ಇನ್ನೂ ಒಂದು ವಿಶೇಷ ಅಂತ ಹೇಳಿದ್ರೆ, ಮುಬಾರಕ್ ಅಲಿ ಅವರು ಒಂದು ಕಾಲದಲ್ಲಿ ಆಟೋವನ್ನ ಓಡಿಸ್ತಾ ಇರ್ತಾರೆ, ರಿಕ್ಷಾವನ್ನ ನಡೆಸ್ತಾ ಇರ್ತಾರೆ. ನಂತರ ಅವರು ಸಿದ್ಧಗಂಗಾ ಶ್ರೀಗಳ ಒಂದು ಮಾರ್ಗದರ್ಶನದಿಂದ, ಜೀವನದ ಅನುಭವದಿಂದ ಅವರು ಬದಲಾವಣೆ ಆಗ್ತಾರೆ. ಬದಲಾವಣೆ ಆದಂತವ್ರು ಇಲ್ಲಿವರೆಗೆ ಕೈ ಕಾಲಿರ್ಬೋದು, ಇವೆಲ್ಲ ಸಮಸ್ಯೆಗಳಾದಂತವ್ರನ್ನ ಅಂದ್ರೆ ಅವ್ರಿಗೆ ಸರಿಯಾಗಿ ಮಾಲಿಶ್ ಮಾಡುವಂತಹದ್ದು ಸುಮಾರು ಸಾವಿರಾರು ಜನರಿಗೆ ಮಾಡಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು ಅನಾಥ ಶವಗಳು ಅಂದ್ಕೊಂಡೆ ನಿಮ್ಗೆ ಈ ರೀತಿ ಮಠಗಳು ಅಂತ ಬಂದಾಗ ರಾಜ್ಯದಲ್ಲಿ ಸುಮಾರು ಜನ ಅದನ್ನ ಆಶ್ರಯನ ನೋಡ್ಕೊಂಡು ಬಂದಿರ್ತಾರೆ. ಅಲ್ಲಿ ಸುಮಾರು ಜನ ಪ್ರಾಣ ಬಿಡ್ತಾರೆ. ಆಗ ಅವರ ಅಂತಿಮ ಸಂಸ್ಕಾರ ವಿಧಿ ವಿಧಾನ ಮಾಡಬೇಕಾಗಿರುತ್ತೆ, ಮುಂದೆ ಬಂದು ಮಾಡಬೇಕಾಗತ್ತೆ. ಹೀಗಾಗಿ ಮಠದ ವತಿಯಿಂದ ಮುಬಾರಕ್ ಅಲಿ ಅವರೇ ಈ ರೀತಿ ಶವ ಸಂಸ್ಕಾರವನ್ನು ಮಾಡ್ತಾರೆ. ಆ ಶವ ಸಂಸ್ಕಾರದ ಕೆಲಸ ಇದೆಲ್ಲ, ಇದು ಬಹುದೊಡ್ಡ ಕೆಲಸ. ಇದು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಯಾಕಂತ ಹೇಳಿದ್ರೆ, ಅದು ಮನುಷ್ಯನ ಕಡೆ ಯಾತ್ರೆ. ಅದನ್ನ ವಿಶೇಷವಾಗಿ ಮುಬಾರಕ್ ಅಲಿ ಅವ್ರು ಮಾಡ್ತಾರೆ. ಅದು ಎಲ್ಲಿ ಅಂದ್ರೆ ಸಿದ್ಧಗಂಗಾ ಮಠದಲ್ಲಿ. ಇವತ್ತಿನ ಕಾಲದಲ್ಲಿ ಲವ್ ಜಿಹಾದ್ ಅಂತ ಹೇಳಿ ಬಹುದೊಡ್ಡ ವಿಷಯನ ನೀವು ಕೇಳ್ತೀರಾ. ಆ ಲವ್ ಜಿಹಾದ್ ಅನ್ನು ಆದ ಕೂಡಲೇ ಬಹುದೊಡ್ಡ ಹೋರಾಟಗಳು ನಡೀತಾವ. ಅದ್ರ ಮುಬಾರಕ್ ಅಲಿ ಅವರ ಮದುವೆಯ ಕತೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಮಗಳ ಮದುವೆ ಕಥೆಯನ್ನು ಕೇಳಿದಾಗ, ಏನಪ್ಪಾ ಈ ರೀತಿನೂ ವ್ಯಕ್ತಿಗಳಿರ್ತಾರ ಅನ್ನುವಂತ ತುಂಬಾ ವಿಶೇಷ. ಹೀಗಾಗಿ ನಾವು ಮುಬಾರಕ್ ಅಲಿ ಅವ್ರ ಹತ್ರ ಅವರ ಜೀವನಯಾನವನ್ನ ಕೇಳ್ಕೊಂಡು ಹೋಗುವ. ಯಾಕಂತ ಹೇಳಿದ್ರೆ, ರಾಜ್ಯದ ಜನತೆಯಲ್ಲಿ ಮುಬಾರಕ್ ಅಲಿ ಅವರ ಜೀವನಯಾನ ಏನಿದೆ ಇದು ಎಲ್ಲರಲ್ಲೂ ಬರಲಿ, ಸರ್ವ ಧರ್ಮದ ಮಧ್ಯೆ ಪ್ರೀತಿ ಇರಲಿ ಅನ್ನೋದಕ್ಕೆ ನಾನು ವಿಶೇಷವಾಗಿ ರಂಜಾನ್ ಸಂಚಿಕೆಯನ್ನ ಮಾಡ್ತಾ ಇದ್ದೇನೆ. ಇವತ್ತು ರಂಜಾನ್, ಇವತ್ತು ಹಬ್ಬದ ದಿವಸ. ಶುಭಾಶಯ ಸರ್ ರಂಜಾನ್ದು. ಆದ್ರೆ ತಾವು ಅಂತ ಹೇಳಿದ್ರೆ ಮಠದಲ್ಲಿ ಬಂದ ನಂತರ ಶ್ರೀಗಳಿಂದ ಅದು ನಾನು ಕಂಡಿರೋಂಥ ದೇವರು ಸರ್. ಅವ್ರ ಬಗ್ಗೆ ಮಾತಾಡೋಷ್ಟು ಶಕ್ತಿ ಧೈರ್ಯ ನನಗಿಲ್ಲ. ಅವರ ಮಾರ್ಗದರ್ಶನ ನನ್ನ ಜೀವನ. ಇವತ್ತು ನಿಮ್ಮನ್ನ ಯಾಕೆ ಕರೀತಾ ಇದ್ರು? ಮುಬಾರಕ್ಜಿ ಅಂತಾನೆ ಕರೀತಾರೆ ಸರ್, ತುಂಬಾ ಪ್ರೀತಿಯಿಂದ ಕರೀತಾರೆ. ತುಂಬಾ ನೀವು ವಿಶೇಷವಾಗಿ ಇಲ್ಲಿ 2 ಸ್ವಚ್ಛತೆಯನ್ನ ನೋಡ್ತೀರಾ, ಮತ್ ಕಾಲು ಕೈ ಎಲ್ಲ ಉಳುಕಿದ್ರೆ ಅದನ್ನ ತೆಗಿತೀರಾ. ಅದಾದ್ಮೇಲೆ ವಿಶೇಷವಾಗಿ ಸುಮಾರು ಶವಗಳನ್ನ ಎತ್ತಿದ್ರೆ. ಎಷ್ಟು ಶವಗಳು ಎತ್ತಿದ್ರೆ ಸರ್? ಕನ್ಸಿಡರ್ ನಾವು ಕೌಂಟ್ ಮಾಡ್ಕೊಳಕ್ ಹೋಗ ಎಷ್ಟು ಇರ್ಬೋದು ಅಂತೀರಾ? ಸ್ವಾರ್ಥ ಅನಿಸ್ಬಿಡ್ತದೆ, ಅದು ಸರಿ ಹೋಗಲ್ಲ ಅದು. ಅಂದ್ರೆ ಏನಾಗಿ ಡೆತ್ ಆಗ್ತಿಲ್ಲ. ಅವರು ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ
ನೆಮ್ಮದಿ ಸಿಗ್ದಲ್ಲ ಇದ್ದಾಗ ನೆಮ್ಮದಿ ಸಿಗುವಂತ ಜಾಗ ಅಂದ್ರೆ ಮಠನೇ. ಮಠ ಮಠ ಅವ್ರೆಲ್ಲ ಬಂದು ಉಳ್ಕೊಂಡಿರ್ತಾರೆ. ನಾನಾ ರೀತಿಯ ಕಾಯಿಲೆಗಳು ಇರ್ತವೆ. ಆ ಕಾಯಿಲೆಯಿಂದ ಅವರು ಸಾಯೋರು ಸತ್ತಿರೋ ಸುಮಾರು ಜನ. ಕ್ಯಾನ್ಸರ್ ಬಂದಿರೋಂಥವ್ರು, ಅದಾದ್ಮೇಲೆ ಬ್ಲಡ್ ಕ್ಯಾನ್ಸರ್ ಇರೋಂಥವ್ರು ಎಲ್ಲ ವಯಸ್ಸಾದವ್ರೆ. ಅವರಿಗೆ ಕೊನೆ ಹಂತದಲ್ಲಿ ಎಲ್ಲಿ ಉಳ್ಕೊಳಕ್ ಆಗಲ್ಲ ಅಂದಾಗ ಶ್ರೀಗಳು ಆಗಿನ ಕಾಲದಿಂದನೂ ಆಸರೆ ಕೊಟ್ಟಿರದೆ. ಎಲ್ಲಿ ಇರ್ತಾರೆ ಅವ್ರು? ಇಲ್ಲಿ ಬಂದಿರ್ತಾರೆ. ಅಲ್ಲಿ ಮಠದ ಮುಂದೆ ಜಾಗಗಳು ಇರ್ತವೆ, ಅಲ್ಲೂ ಇರ್ತಾರೆ, ಇಲ್ಲೂ ಇರ್ತಾರೆ. ಯಾಕಂದ್ರೆ ಇಲ್ಲಿ 3 ಟೈಮ್ ಊಟ ಸಿಗುತ್ತೆ, ಅವ್ರಿಗೆ ಮಲ್ಗಕ್ಕೆ ಸ್ವಲ್ಪ ಜಾಗ ಸಿಗುತ್ತೆ. ಇದಾದ್ಮೇಲೆ ಅವ್ರು ಡೆತ್ ಆದ್ಮೇಲೆ ಅವ್ರಿಗೆ ಅಂತಿಮ ವಿಧಿವಿಧಾನ ಮಾಡೋರೇ ಇರುದಿಲ್ವಾ? ಯಾರು ಇರೋದಿಲ್ಲ. ಅವಾಗ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡ್ತೀವಿ, ಅವ್ರ ದಾಖಲೆಗಳನ್ನು ಹುಡುಕ್ತಿವಿ. ಆ ದಾಖಲೆ ಮುಖಾಂತರ ಅವರ ಎಲ್ಲಿದ್ದಾರೆ ಅನ್ನೋದನ್ನ ಹುಡುಕಿ ಅವ್ರ ಶವವನ್ನು ಅವರಿಗೆ ತಲುಪಿಸ್ತೀವಿ. ತಾವು ಮುಬಾರಕ್ ಅಲಿ ಅವರು ಸುಮಾರು ಜನರ ಉಳುಕು ಈ ರೀತಿ ಹಿಡಿದಾಗ ಮಠದಲ್ಲಿ ತೆಗಿತಿರ್ತೀರಾ. ಇಲ್ಲಿವರೆಗೆ ಎಷ್ಟು ಜನರದ್ದು ತೆಗೆದಿದ್ದೀರಾ? ಸುಮಾರು ಹೇಳಕ್ ಬರೋ 35 ವರ್ಷದಿಂದ ಒಂದೇ ಸಮ ತೆಗಿತೆ. 15ರಿಂದ 16 ಸಾವಿರ ಜನ ಆಗಿರಬಹುದು. ಅದು ಲೆಕ್ಕ ಕನ್ಸಿಡರ್ ಮಾಡಕ್ ಆಗಲ್ಲ ಸರ್. ಅದು ಸುಮಾರು ಡೈಲಿ ಒಂದು 5 ಜನ 6 ಜನ ಅಂತ ಲೆಕ್ಕ ಹಾಕೋ ಲೆಕ್ಕನೇ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಅವೆಲ್ಲ ನಾನು ಕೌಂಟಿಂಗ್ ಮಾಡಿದ್ರೆ ಏನೋ ತರ ಸ್ವಾರ್ಥ ಅನಿಸ್ಬಿಡ್ತದೆ. ಹೋಗ್ತಾ ಇರ್ಬೇಕು, ಅದು ಅಲ್ಲೇ ತರ ಹೋಗ್ತಾ ಇರ್ಬೇಕಂತೀರ. ಕೌಂಟ್ ಮಾಡಬಾರ್ದು. ಅದು ತಪ್ಪಾಗ್ತದೆ. ಕೌಂಟ್ ಈಸ್ ರಾಂಗ್ ಅದು. ಸೊ ಹೀಗಾಗಿ ಅಂದ್ರೆ ಏನ್ ಉಳುಕಾಗಿದ್ರೆ ಏನ್ ತೆಗಿತೀರ ತಾವು ವಿಶೇಷವಾಗಿ? ಸರ್ ಮೂಳೆ ಮುರಿದ್ರೆ ಮಾತ್ರ ನಾನು ಏನು ಮಾಡೋದು, ಸೀದಾ ಡಾಕ್ಟರ್ ಹತ್ರನೇ ಹೋಗ್ಬೇಕು. ನಾನು ಮಾಡೋದು ಕೈ ಕಾಲು ಉಳ್ಕೋದ್ರೆ ಬೆನ್ನು, ಕತ್ತು, ಕಿವಿ, ಬ್ಯಾಕ್ ಸ್ಕೆಲೆಟನ್ ಪ್ರಾಬ್ಲಮ್ ಆಗಿ, ಕಾಲು ಜಾಯಿಂಟ್ ಪ್ರಾಬ್ಲಮ್ ಆಗಿ, ಡಿಸ್ಲೊಕೇಟ್ ಆಗಿರ್ತದೆ, ಲಿಗಮೆಂಟ್ಸ್ ಜರ್ಕಿದ್ರೆ ಇಂಥವಕ್ಕೆಲ್ಲ ನನ್ನ ಕೈಲಾದಷ್ಟು ನಾವು ಮುತ್ತಾತವ್ರ ಕಲೆ ಅದು ನಮಗೆ ಕಲಿಸಿದ್ರು, ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಹತ್ರ ಒಂದು ಬಹುದೊಡ್ಡ ಪ್ರಶ್ನೆ. ಮುಬಾರಕ್ ಅಲಿ ಅವರು ಇಡೀ ಮಠದ ಸ್ವಚ್ಛತಾವನ್ನ ತಾವು ನೋಡ್ಕೊ ಸರ್. ಎಲ್ಲ ಹಾಸ್ಟೆಲ್ ಮಕ್ಳು ಇರ್ತಾರಲ್ವ, ಜನ ಮಕ್ಳಿಗೆ ಸ್ವಚ್ಛತೆ, ಶೌಚಾಲಯಗಳು ಕ್ಲೀನ್ ಮಾಡಬೇಕು, ಸಣ್ಣ ರೂಮ್ಗಳು ಕ್ಲೀನ್ ಮಾಡಿಸ್ಬೇಕು. ಇವೆಲ್ಲವೂ ಕೂಡ ಸ್ವಚ್ಛತೆ ವೆರಿ ಇಂಪಾರ್ಟೆಂಟ್. ಬುದ್ಧಿಯವರಿಗೆ ಸ್ವಚ್ಛ ವೆರಿ ಇಂಪಾರ್ಟೆಂಟ್. ಸ್ವಚ್ಛತೆ ಬುದ್ಧಿಯವರಿಗೆ ತುಂಬಾ ಮುಖ್ಯ. ಅವ್ರು ತುಂಬಾ ಗಮನ ಕೊಡ್ತಾರೆ ಅದ್ರ ಬಗ್ಗೆ. ಬುದ್ಧಿಯವರಿಗೆ ತುಂಬಾ ವೆರಿ ಆಸಕ್ತಿ ಜಾಸ್ತಿ. ಅಂದ್ರೆ ಸ್ವಚ್ಛತೆ ಇರಬೇಕು ಯಾವಾಗಲೂ, ಮಕ್ಳು ನೀಟಾಗಿರ್ಬೇಕು. ಹೀಗಾಗಿ ನೀವು ಎಂಟೈರ್ ಇಲ್ಲಿ ಸ್ವಚ್ಛತೆಯನ್ನು ನೋಡ್ಕೊಳ್ಳೋದೇ ನೀವು ಮೇಲ್ವಿಚಾರಕರ ಕೆಲಸ ನಾವು ಮಾಡ್ತೀವಿ. ತುಂಬಾ ವಿಶೇಷ ಅಂತ ಹೇಳಿದ್ರೆ ನೀವು ಮಠಕ್ಕೆ ಬರ್ತೀರಾ, ಮಠಕ್ಕೆ ಸೇರ್ತೀರಾ. ಎಷ್ಟನೇ ಇಸ್ವಿಲ್ ಮಠಕ್ಕೆ ಸೇರ್ತೀರಾ? ಒಂದು 20 ವರ್ಷದ ಹಿಂದೆ. 18 ವರ್ಷ. ಅವಾಗ ಶ್ರೀಗಳಿರ್ತಾರೆ ದೊಡ್ಡವರು, ಏನ್ ಅವ್ರ ಹತ್ರ ಹೋಗ್ತೀರಾ? ಖಂಡಿತ ಡೈಲಿ ಪ್ರತಿದಿನ ಹೋಗ್ಬಿಟ್ಟು ದರ್ಶನ ಮಾಡ್ತಾನೆ ಇರ್ಬೇಕು. ಬುದ್ಧಿಯವರ ಕಾಲಿಗೆ ಬೆಳಿಗ್ಗೆ ನಮಸ್ಕಾರ ಮಾಡಬೇಕಾಗಿತ್ತು. ಆಮೇಲೆ ನಾನು ಕಾಯಕ ಸ್ಟಾರ್ಟ್ ಮಾಡ್ತೀನಿ. ನನಗೇನೋ ಗೊತ್ತಿಲ್ಲ ಸರ್, ಪ್ರಪಂಚ ಹೇಗಿದೆ ನನಗೆ ಗೊತ್ತಿಲ್ಲ. ನನ್ನ ಕಾಯಕ ಶ್ರಮ ಹೋಗ್ತಾ ಇದ್ರ ಸರಿ. ಇಲ್ಲ, ನಾನು ಬೆಳಿಗ್ಗೆ ಎದ್ದು ನಮ್ಮನೇಲಿ ಎಲ್ಲ ಧರ್ಮದ ಪೂಜೆ ಮಾಡ್ತೀನಿ. ಅಲ್ಲಿಂದ ಮಠಕ್ಕೆ ಬರ್ತೀನಿ. ಮಠದಲ್ಲಿ ಎಲ್ಲ ಗದ್ದಿಗಳು ದರ್ಶನ ಮಾಡ್ತೀನಿ. ದರ್ಶನ ಮಾಡಿದ ನಂತರ ನಂದು ಕಾಯಕ. ಗದ್ದಿಗೆಗಳು ಅಂದ್ರೆ ಏನು? ಶ್ರೀಗಳ ಸಮಾಧಿ ಇದಾರೆ. ಈಗ ಇಲ್ಲಿ ಮೊದಲನೇ ಇದ್ದರು ಅಟವಿ ಶಿವಗಳ ಗದ್ದಿಗೆ, ಅದಾದ ನಂತರ ಧಾನ ಶಿವಗಳ ಗದ್ದಿಗೆ ಇದೆ, ಅದಾದ ನಂತರ ಶಿವಕುಮಾರ ಸ್ವಾಮೀಜಿಗಳ ಗದ್ದಿಗೆ ಇದೆ. 10,000 ವಿದ್ಯಾರ್ಥಿಗಳಿದ್ದಾರೆ. ಈ ಪೂರ್ತಿ ಸ್ವಚ್ಛತೆ ಅಂದ್ರೆ ದೊಡ್ಡ ಕೆಲಸ ಅನ್ಸೋದಿಲ್ವಾ ಇದು ಇಡೀ ಮಠದ್ದು? ಬುದ್ಧರ ಆಶೀರ್ವಾದ ದೊಡ್ಡದೇನಲ್ಲ ನನಗೆ ಸರ್. ಇನ್ನೊಂದು ಏನು ಗೊತ್ತಾ, ಕಾಯಕ ಮಾಡಿದ್ರೆ ಹೃದಯದಿಂದ ಮಾಡ್ಬೇಕು. ಸುಮ್ಮನೆ ತೋರ್ಪಡಿಕೆ ಕಾಯಕಗಳು ಇವೆಲ್ಲ ನನಗೆ ಇಷ್ಟ ಆಗಲ್ಲ. ನಾನು 24 ಗಂಟೆ ಕೆಲಸ ಕೊಟ್ಟರು ಮಾಡ್ತೀನಿ. ನೀವು ನಂಬ್ತಿರ್ಬಿಡ್ತೀವಿ, ಇವತ್ತು ಮಲಗೋದು ಒಂದು ದಿನಕ್ಕೆ ಕೇವಲ 6 ಗಂಟೆ ಅಷ್ಟೇ. ತಾವು 6 ಗಂಟೆ ಮಧ್ಯದ ಮಾಡ, ಹಗಲಲ್ಲಿ ಯಾವತ್ತೂ ಮಲಗಿಲ್ಲ. ನನಗೆ ಕಾಯಕದ ಕಡೆ ಗಮನ ಜಾಸ್ತಿ. ಏನಾಗುತ್ತೋ ಮಠದಲ್ಲಿ, ಎಲ್ಲಿ ಬ್ಲಾಕ್ ಆಗುತ್ತೋ, ಎಲ್ಲಿ ಸ್ವಚ್ಛತೆ ಇಲ್ವೋ, ಎಲ್ಲಿ ಏನಾಗಿತ್ತು, ನನಗೆ ಅದೇ ವೆರಿ ಇಂಪಾರ್ಟೆಂಟ್. ಹೀಗಾಗಿ ನೀವು ಬೆಳಗ್ಗೆ 6 ಗಂಟೆಗೆ ನೀವು ಶುರು ಮಾಡ್ಲೇಬೇಕಾಗುತ್ತೆ ನಿಮ್ ಕೆಲಸ. ಮಾಡ್ತೀನಿ. ತುಂಬಾ ಆಶ್ಚರ್ಯ ನೋಡಿ. ಒಂದು ವಿಶೇಷ, ಇಡೀ ಮಠದ ಸ್ವಚ್ಛತೆಯನ್ನು ನೋಡ್ಕೊಳ್ಳುವಂತವ್ರು ಅಂತ ಹೇಳಿದ್ರೆ ಮುಬಾರಕ್ ಅಲಿ ಅವರು. ಮುಬಾರಕ್ ಅಲಿ ಅವರೇ, ತಮ್ಮೊಂದು ಇಂಟ್ರೆಸ್ಟಿಂಗ್ ಒಂದು ಪಾಯಿಂಟ್ ಬರುತ್ತೆ. ನಾನು ಕೇಳಿದ್ದೆ ಒಂದು ಕಡೆ ತಮ್ಮ ಒಂದು ಸಂದರ್ಶನದಲ್ಲಿ, ತಮ್ಮ ಮದುವೆ ಅನ್ಯ ಧರ್ಮದೊಟ್ಟಿಗೆ ಆಗುತ್ತೆ. ಅಂದ್ರೆ ನಿಮ್ ಧರ್ಮ ಬಿಟ್ಟು ಇನ್ನೊಂದು ಧರ್ಮದೊಟ್ಟಿಗೆ ನೀವು ಮದುವೆ ಆಗ್ತೀರಾ. ತುಂಬಾ ವಿಶೇಷ ಅಂದ್ರೆ ಇವತ್ತಿನ ಕಾಲದಲ್ಲಿ ಲವ್ ಜಿಹಾದ್ ಅನ್ನುವಂಥದ್ದನ್ನ ಸುಮಾರು ಜನ ಅಂಟಿಸ್ತಾರೆ. ಯಾಕಂತ ಹೇಳಿ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಲವ್ ಜಿಹಾದ್ ಹೇಗಿರುತ್ತೆ ಅಂದ್ರೆ, ಅವ್ರು ಮೊದಲು ಅವರಿಬ್ರು ಇಷ್ಟಪಟ್ಟೆ ಮದುವೆ ಆಗ್ತಾರೆ. ಆ ನಂತರ ಅವರಿಬ್ರು ಮಧ್ಯೆ ಸಮಸ್ಯೆ ಬಂದಾಗ ಜಗತ್ತಿನ 2 ಕಡೆಯವರು ಲವ್ ಜಿಹಾದ್ ಅಂತೇಳಿ ಶುರು ಮಾಡ್ತಾರೆ ಅಂತ ನಾನು ಸುಮಾರು ಕಡೆ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದ್ದೇವೆ. ಆದ್ರೆ ನಿಮ್ಮ ಮದುವೆ ಯಾವಾಗ ಆಗುತ್ತೆ ಸರ್? ನಂದು 1997 ಮಾರ್ಚ್ 7 ಮಹಾಶಿವರಾತ್ರಿ ದಿವಸ ಮದುವೆ ಆದ. ಯಾರು ಮದುವೆ ಆಗ್ತೀರಾ? ನಮ್ಮ ಧರ್ಮ ಪತ್ನಿ ಬಂದು ರೋನು ರೆಡ್ಡಿ ಅಂತ. ಓ, ಹಿಂದೂಗಳವರು. ತಾವು ಮುಸಲ್ಮಾನರು. ಇದ್ರಲ್ಲಿ ಏನ್ ನನಗೇನು ಅಂಥದ್ದೇನು ಕಾಣ್ಲಿಲ್ಲ ಸರ್. ಯಾಕೆಂದ್ರೆ ನೋಡಿ, ಅವತ್ತು ಮದುವೆ ಆಗುವ ದಿವಸ ಯಾರು ವಿರೋಧಿಸ್ಲಿಲ್ವಾ? ಇಲ್ಲ ಸರಿ ಅಂತ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಬಾಮಿದ್ರು ಎಲ್ಲ ನಿಂತ್ಕೊಂಡು ಮದುವೆ ಮಾಡು ಸರ್. ನೋಡಿ, ನಮ್ಮ ತಂದೆ ತಾಯಿರು ಎಲ್ಲರೂ ಇದ್ರು. ನನಗೊಂಥರ ಹೆಂಗ ನಮ್ಮ ಧರ್ಮದಲ್ಲಿ ಸರಿಸಮಾನ ಧರ್ಮದಲ್ಲಿ ಮಾಡಿದ್ರು ಕೂಡ ಆ ಖುಷಿ ಇರ್ತಿರಲಿಲ್ಲ. ಇದು ನನಗೆ ಚೆನ್ನಾಗಿ ಖುಷಿ ಇದೆ. ಆ ಮದುವೆ ಆದ ನಡೆದ ನಿಮ್ಮ ಮಧ್ಯೆ ಯಾವತ್ತು ಭಿನ್ನಾಭಿಪ್ರಾಯಗಳು ಬರಲೇ ಇಲ್ಲ ಸರ್? ಒಂದ್ ಹೇಳ, ವರ್ಲ್ಡ್ ಇದೆ, ಅಡ್ಜಸ್ಟ್ಮೆಂಟ್ ಇಸ್ ದ ಬೇಸ್ಮೆಂಟ್ ಆಫ್ ಲೈಫ್. ಅವ್ರು ನಮ್ಮನ್ನು ಬಂದಿರ್ತಾರೆ, ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಜೀವನ. ಇನ್ನೊಂದು ವಿಷಯ ಸರ್, ಇದರಲ್ಲಿ ಇತ್ತೀಚೆಗೆ ಮದುವೆ ಆದ ಕೂಡಲೇನೆ, ಒಂದ್ ವೇಳೆ ಸಪೋಸ್ ಒಂದು ಹುಡುಗಿ ಹಿಂದೂ ಆಗಿರ್ತಾಳೆ, ಮದುವೆ ಆಗುತ್ತೆ, ಆ ಬದಲಾವಣೆ ಆದ ಕೂಡಲೇನೆ ಅವಳ ಧರ್ಮನ ಬದಲಾವಣೆ ಮಾಡ್ತಾರೆ. ಹೀಗಾಗಿ ಇದಕ್ಕೆ ಲವ್ ಜಿಹಾದ್ ಅನ್ನೋ ಒಂದು ಶಬ್ದ ಕೊಡ್ತಾರೆ. ಈಗ ನೀವು ನಿಮ್ಮ ಮಿಸಸ್ ಮನೆಯವ್ರದ್ದು ಧರ್ಮ ಬದಲಾವಣೆ ಮಾಡಿದ್ರೆ ಅಥವಾ ಹೇಗೆ? ಹೇಗಿದೆ ಹಾಗೆ ಇದಲ್ಲ ಸರ್. ಅವ್ರ ಹೆಸರು ಹಾಗೆ ಇದೆ. ಹಾಗೆ ಇದೆ, ಆಧಾರ್ ಡಾಕ್ಯುಮೆಂಟ್ ಹಾಗೆ ಇದೆ. ಏನ್ ಹೆಸರು ಇದೆ? ಈಗ ಹೆಸರು ಬದಲಾವಣೆ ಮಾಡಿದ್ರೆ ನಾನು ಏನ್ ಸಾಧನೆ ಮಾಡಂಗ? ಏನಿದೆ ಅದರಲ್ಲಿ? ಹೆಸರು ಬದಲಾವಣೆ ಮಾಡೋದ್ರಲ್ಲಿ ಅರ್ಥ ಏನಿದೆ?
ಸರ್ ಕಾಯಕ ಚೆನ್ನಾಗಿರ್ಬೇಕು, ನಾವು ಮಾಡೋ ಕೆಲಸ ಚೆನ್ನಾಗಿರ್ಬೇಕು ಸರ್. ಅವರು ಅದೇ ಹೆಣ್ಣಾಗಿ ಹುಟ್ಟಿರೋದು, ನಮ್ಮ ತಂಗಿದ್ರು ಅದೇ ಹೆಣ್ಣಾಗಿ ಹುಟ್ಟಿದ್ದಾರೆ ಸರ್. ಜಾತಿ ಅಲ್ಲಿಂದ ಬಂತು. ಅವರು ಅವತ್ತೇನ್ ಅವ್ರ ಹೆಸರಿತ್ತು ಅದೇ ಹೆಸರು ಹೆಸರಿದೆ. ಅವ್ರು ಯಾವ ಧರ್ಮನೂ ಬದಲಾವಣೆ ಆಗಿಲ್ಲ ಸರ್. ನಿಮ್ದು ಯಾವ್ದು ಧರ್ಮನೂ ಬದಲಾವಣೆ? ಈಗಲೂ ಕೂಡ ನಾವು ದೇವಸ್ಥಾನಕ್ಕೂ ಹೋಗ್ತೀನಿ, ದರ್ಗಾಗೂ ಹೋಗ್ತೀನಿ. ಯಾಕೆ ಬೇಕದು? ಈ ಲವ್ ಜಿಹಾದ್ ಅನ್ನೋ ಪದದ ಅರ್ಥನೂ ಗೊತ್ತಿಲ್ಲ ಅಂತೀರಾ? ನೋಡಿ, ಎಷ್ಟೋ ಈ ರೀತಿ ನಾವು ಹೇಳುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಊರಲ್ಲಿ ಒಂದು ದುರ್ಘಟನೆ ನಡೆದಾಗ ಅದು ಇಡೀ ಊರೆಲ್ಲ ಸುದ್ದಿ ಆಗುತ್ತೆ. ಸುಮಾರು ಬಾರಿ ಒಳ್ಳೆ ಘಟನೆಗಳು ನಡೆದಾಗ ಅದು ಎಲ್ಲೂ ಹೊರಗೆ ಬರುದಿಲ್ಲ ಅನ್ನೋದಕ್ಕೆ ಇಂಥದ್ದು ನೂರಾರು ಉದಾಹರಣೆಗಳಿದಾವೆ. ಸುಮಾರು ಈ ರೀತಿ ಮದುವೆಗಳಾಗಿದ್ದಾವೆ. ನಾನು ವಿಶೇಷವಾಗಿ ಇವತ್ತು ಅವರು ಸಿದ್ಧಗಂಗಾ ಮಠದಲ್ಲಿ ಕೆಲಸ ಮಾಡೋದ್ರಿಂದನೇ ನಾನು ಅವರ ವಿಶೇಷವಾಗಿ ಮಾತಾಡ್ಸ್ಲಿಕ್ಕೆ ಬಂದೆ. ಸುಮಾರು ಜಗತ್ತಲ್ಲಿ ಯಾವುದೇನಂದ್ರೆ ಆ ಪ್ರೀತಿ, ಪ್ರೇಮ, ಸಮಯ, ಸಂದರ್ಭದಲ್ಲಿ ಯಾರು ಒಟ್ಟಾಗಬೇಕೋ ಅವ್ರು ಒಟ್ಟಾಗೆ ಆಗ್ತಾರೆ. ಮದುವೆಗಳಲ್ಲಿ ನಡೀತಾ ಇರ್ತಾವ್ರು ಅವ್ರ ಮಧ್ಯ. ನಂತರ ಅವ್ರ ಪಾಡಿಗೆ ಅವ್ರು ವಾಸ ಮಾಡ್ತಿರ್ತಾರೆ. ಈಗ ತಾವು ಸಿದ್ಧಗಂಗಾ ಮಠದಲ್ಲಿ ಇದೀರ ಅಂತೇಳಿ ಇದೆಲ್ಲರಿಗೂ ಗೊತ್ತಾಗುತ್ತೆ. ತಾವು ಈ ರೀತಿ ಮದುವೆ ಆದ್ರ ಅಂತ ಹೇಳಿ. ಇದಾದ್ಮೇಲೆ ಇನ್ನೂ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಸರ್ ಇಲ್ಲಿ ಸಡನ್ ಆಗಿ. ತಮ್ಮ ಮಗಳ ಮದುವೆಯನ್ನು ಮೊನ್ನೆ ಮಾಡ್ತೀರಾ ನೀವು? ಏನ್ ಮದುವೆ ಸರ್ ಇದು ವಿಶೇಷ? ಇದರದ್ದು ನಮ್ದು ಹೆಂಗಾಯ್ತು ಅದು ಹಂಗೆ ಆಯ್ತು. ಹೇಗೆ? ಹಿಂದೂ ಹುಡುಗನ ಕೊಟ್ಟೆ, ಅವ್ರ ಪ್ರೀತಿ ನೋಡ್ಬಿಟ್ಟು ನಾನು ಕೊಟ್ಟೆ ಮದುವೆ ಮಾಡಿದೆ ಅಷ್ಟೇ. ಮಗಳ ಮದುವೆ ಏನ್ ಮಾಡ್ಕೊಂಡಿದ್ದಾರೆ ಮಗಳು ಇಂಜಿನಿಯರ್. ಓಕೆ. ಕ್ಯಾಂಪಸ್ ಎಲ್ಲ ಸೆಲೆಕ್ಟ್ ಇಂಜಿನಿಯರ್. ಇಷ್ಟಪಟ್ಟಿದ್ದು ನಿಂತ್ಕೊಂಡು ಮದುವೆ ಮಾಡಿ ಸರ್. ಇದ್ರಲ್ಲಿ ನನಗೆ ಜಾತಿ ಅದು ನನಗೆ ಗೊತ್ತಿಲ್ಲ ಸರ್. ತುಂಬಾ ವಿಶೇಷ ನೋಡಿ, ಇಲ್ಲಿ ಇಷ್ಟಪಟ್ಟರು ಮದುವೆ ಮಾಡ್ಬಿಡ್ತೇನೆ ಅಷ್ಟೇ. ಅದ್ರ ವಿಚಾರ ಬೇಡ ಅಷ್ಟೇ. ನೀವು ಅಲ್ಲಿ ಹಿಂದೂ ಇದರಲ್ಲಿ ಕಮ್ಯುನಿಟಿಯಲ್ಲಿ ಮದುವೆ ಆದ್ರೆ ನಿಮ್ ಮಗಳು ಅಲ್ಲಿ ಇಷ್ಟಪಡ್ತಾಳೆ, ಹಿಂದೂ ಕಮ್ಯುನಿಟಿ ಹುಡುಗನ್ನ ಮದುವೆ ಮಾಡಿದ್ರ. ಇದ್ರಲ್ಲಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಮಠಕ್ಕೆ ಬರ್ತೀರಾ ನೀವು? ಈ ವಿಷಯ ನಾನು ಯಾಕೆ ಕೇಳಿದಂದ್ರೆ, ನಮಗೂ ಈ ರೀತಿ ಪದ್ಧತಿ ಜಾತಿ ವಿಷಯದಲ್ಲಿ ನಮಗ್ ತುಂಬಾ ಅಭಿಮಾನ ವಿಷಯಗಳಿಲ್ಲ. ಆದ್ರೆ ಸಮಾಜಕ್ಕೆ ಕೆಲವೊಂದ್ಸರಿ ಹೇಳಲೇಬೇಕಾಗತ್ತೆ. ಈ ರೀತಿ ನಡೆದಿರ್ತಾವೆ, ಅವ್ರ ಪಾಡಿಗೆ ಅವ್ರು ಬದುಕ್ತಾ ಇದಾರೆ ಅಂತ ಹೇಳಿ. ಯಾಕಂದ್ರೆ ಇವತ್ತಿಗೆ ನಿಮ್ ಮದುವೆ ಆಗಿ 30 ವರ್ಷ ಆಯ್ತು. 30 ವರ್ಷ ಆಗ್ತಾ ಬಂತು, ನೀವು ಆರಾಮಾಗೇ ಇದೀರಲ್ಲ, ತೊಂದ್ರೆ ಇಲ್ಲ. ಸೊ ಇದು ಎಷ್ಟು ಮಕ್ಕಳು ತಮಗೆ? ಒಬ್ಬಳೆ ಮಗಳು. ಓ, ಒಂದೇ ಮಗಳು ನಿಮ್ಗೆ? ಬೇರೆ ಮಕ್ಕಳು ಇಲ್ಲ ಅಂದ್ರೆ ಒಂದೇ ಮಗುಗೆ ಸಾಕು ಸರ್? ಅದಕ್ಕೆ ಸರ್ ಇನ್ನೊಂದು ಏನ ಗೊತ್ತಾ, ಮಕ್ಳಿಗೆ ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ಆಸ್ತಿ. ನಾನು ಓಕೆ, ಅಭ್ಯಾಸ ಕೊಟ್ಟು ನಂತರ ನೀವ್ ಎಲ್ಲಿ ಅವಳನ್ನ ಕಲಿಸ್ತೀರಾ? ಅದು ಬೆಂಗಳೂರಲ್ಲಿ ಓದಿದ್ದು, ಗ್ಲೋಬಲ್ ಕಾಲೇಜ್. ಇಂಜಿನಿಯರಿಂಗ್ ಮಾಡ್ತಾರೆ. ಆಯ್ತು, ಇಂಜಿನಿಯರ್ ಆಗಿ ಆಡ ಕೆಲ್ಸಕ್ಕೆ ಹೋಗ್ತಾ ಇದ್ರು ಮಗಳು. ಅದೇ ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಮುಂದೆ ಅವರು ಇದಾಗ್ತಾರೆ, ಮದುವೆ ಆಗ್ತಾರೆ. ಇದಾದ್ಮೇಲೆ ಮತ್ತೆ ನಾನು ಮಠದ ಆವರಣಕ್ಕೆ ಬಂದ್ರೆ, ಸಿದ್ಧಗಂಗಾ ಮಠದಲ್ಲಿ ನಾನೀಗ ನೋಡ್ತಾ ಇದ್ದೆ ಸುಮಾರು ಒಂದು 10,000 ವಿದ್ಯಾರ್ಥಿಗಳಿದ್ದಾರೆ. ಇವರೆಲ್ಲ ಎಲ್ಲಿಂದ ಬರ್ತಾರೆ ಸರ್? ಯಾವ ಊರಿಂದ ಬರ್ತಾರೆ? ಎಲ್ಲ ನಮ್ಮ ಇಡೀ ಕರ್ನಾಟಕ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲಾ ಕಡೆಯಿಂದನೂ ಬರ್ತಾರೆ ಸರ್. ಇಂಥದೇ ಕಡೆ ಅಂತ ಏನಿಲ್ಲ ಪಾಪ. ಯಾಕೆಂದ್ರೆ ಮಕ್ಕಳಿಗೆ ಈಗ ತಂದೆ ತಾಯಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆ ಮಕ್ಕಳಿಗೆ ವಿದ್ಯಾಭ್ಯಾಸ ಒಳ್ಳೆ ಕಡೆ ಸಿಕ್ಕಿದ್ರೆ ಸಾಕಂತ ಕಾಯ್ತಾ ಇರ್ತಾರೆ. ಮಕ್ಕಳು ಭವಿಷ್ಯ ರೂಪಿಸೋದು ಇದೆಯಲ್ಲ ತುಂಬಾ ಕಷ್ಟ. ಹಾಗಾಗಿ ಇವತ್ತು ನಾಡಿನ ಜನತೆಗೆ, ಇಡೀ ನಮ್ಮ ಭಾರತ ದೇಶದಲ್ಲ ಇಡೀ ವಿಶ್ವದಲ್ಲೇ ಇಂಥ ಒಂದು ಜಾಗ ನಾನು ನೋಡಿಲ್ಲ. ಇಷ್ಟು ಜನಕ್ಕೆ ಈಗ ನೋಡಿ, ನಮ್ಮ ಮನೆಗೆ 4 ಜನ ಬಂದ್ರೆ ಮೀಸೆ ಎಣಿಸ್ತೀವಿ. ಹೆಂಗಿರು ನೋಡ್ಕೊಳೋದು, ಏನು ಅನ್ಕೊಂತಾರೆ, ಏನು ಮಾಡ್ತಾರೆ. ಆದರೆ ಇವತ್ತು ಇಷ್ಟು ಮಕ್ಕಳಿಗೆ ಬುದ್ಧಿಯವರು ಪ್ರತಿಯೊಂದು ಕೂಡ ಸಕಲ ಸವಲತ್ತನ್ನೆಲ್ಲ ಕೊಟ್ಟು, ವಿದ್ಯೆ, ಸಂಸ್ಕಾರ, ಸಂಸ್ಕೃತಿ ಇವೆಲ್ಲವೂ ಕೊಟ್ಟು ಅವರು ನೋಡ್ಕೊಳ್ತಾ ಇದಾರಲ್ಲ, ಇದು ಅಷ್ಟು ಸುಲಭದ ಪ್ರಶ್ನೆ ಅಲ್ಲ ಸರ್. ಸ್ವಲ್ಪ ಆಳವಾಗಿ ಯೋಚನೆ ಮಾಡ್ರಿ, ಎಷ್ಟು ಕಷ್ಟ ಅನ್ಸುತ್ತೆ ಅಂತೇಳಿ. ಆದರೆ ಇದು ಆ ಸಿದ್ಧಲಿಂಗೇಶ್ವರನ ಕೃಪೆ ನಿರಂತರವಾಗಿ ನಡೀತಾ ಇದೆ. ಈಗ 10,000 ಮಕ್ಕಳಿಗೂ ಬೆಳಗ್ಗೆ ಉಪಹಾರ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, ಸಂಜೆ ಊಟ ಇರುತ್ತೆ. ಆಹಾರದಲ್ಲಿ ಯಾವುದೇ ನಂತರ ಈಗ ಅಲ್ಲಿ ಇದು ನಡೀತಾ ಇದೆ, ಪ್ರೇಯರ್ ನಡೀತಾ ಇದೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ತಾವು ಹೇಳ್ತಾ ಇದ್ರ ಸುಮಾರು ಜನ ಬರ್ತಾರೆ, ಗತಿ ಅಂದ್ರೆ ಎಲ್ಲೋ ಅವರು ತಂದೆ ಎಲ್ಲ ಅವ್ರ ಊರನ್ನ ಬಿಟ್ಟು ಬಂದಿರ್ತಾರೆ, ತಮ್ಮ ಪ್ರಾಣಗಳನ್ನ ಎಲ್ಲ ಬಿಟ್ಟು ಬಿಡ್ತಾರೆ. ಈ ರೀತಿ ನೀವು ಕೇಸ್ ನೋಡಿದಾಗ ನಿಮ್ಗೆ ಯಾವತ್ತಾದ್ರೂ ಒಂದು ಕೇಸ್ ನೆನಪಿದೇನೋ, ತುಂಬಾ ಕಷ್ಟಪ್ಪ ಇವ್ರದ್ದು ಜೀವನ ಈ ರೀತಿ ಆಗ್ಬಾರ್ದಿತ್ತಂತೇಳಿ? ಸರ್, ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಮನುಷ್ಯ ಬದುಕಿದಾಗ ನೋಡ್ಕೊಳೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಅವರ ಪೋಷಕರಾಗ್ಲಿ ಯಾರಾಗಲಿ. ಈಗ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ಬೇಕಾದ್ರೆ ಈ ಮೂಳೆ ಇದೆಯಲ್ಲ, ಈ ಮೂಳೆ ಮುರಿದ್ರೆ ಎಷ್ಟು ನೋವಾಗುತ್ತಲ್ಲ ವ್ಯಕ್ತಿಗೆ. ಇಂಥ 25 ಮೂಳೆ ನೋವು ಮುರಿದಷ್ಟು ನೋವಾಗುತ್ತೆ ಒಂದು ತಾಯಿ ಒಂದು ಮಗು ಜನ್ಮ ಕೊಡ್ಬೇಕಾದ್ರೆ. ಆ ನೋವು ದೇವರು ಎಷ್ಟು ಬೇಗ ಆ ತಾಯಿ ಮನಸ್ಸಿನ ತೆಗಿತಾನಂದ್ರೆ, ಡೆಲಿವರಿ ಆಗಿದ್ದ ಮಗು ಪಕ್ಕ ಬಂದಾಗ ತಾಯಿ ಮಗು ನೋಡಿದ್ರೆ ಈ ನೋವೆಲ್ಲ ಮರ್ತೋಗ್ಬಿಡ್ತಾರೆ. ಅದಕ್ಕೆ ಹೇಳೋದು ಸಹನಶೀಲವಂತೆ ತಾಯಿ. ಭೂಮಿ ತಾಯಿಗೆ ಹೋಲಿಕೆ ಮಾಡಿದಂದು. ನಾವು ಬೆಳಿಗ್ಗೆ ಎದ್ರೆ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ಬೇಕು, ಆಮೇಲೆ ಜನ್ಮ ಕೊಟ್ಟು ತಂದೆ ತಾಯಿಗೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕೆ ನನ್ನ ತಾಯಿ ಹೊಟ್ಟೆಲಿದ್ದಾಗ ಭೂಮಿ ತಾಯಿ ಮೇಲೆ ನಿಂತಿದ್ದ, ಭೂಮಿ ತಾಯಿ ಎತ್ಕೊಂಡಿರೋದು. ಹಾಗಾಗಿ ಸಮಾಜದಲ್ಲಿ ಪ್ರತಿಯೊಂದು ಕೂಡ ಯೋಚನೆ ಮಾಡಿ ನಡೆದ್ರೆ ಯಾವುದೂ ಇರಲ್ಲ. ಸೊ ಈ ರೀತಿ ನೀವು ಮಠದಲ್ಲಿ ಬಂದಿದ್ರು, ಸುಮಾರು ಜನರ ಶವಗಳನ್ನ, ತಾವು ಅನಾಥ ಶವಗಳನ್ನ ಅಂತ ಹೇಳಿದ್ರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ನೀವು ಅಂತಿಮ ಕ್ರಿಯೆ ಮಾಡಿದಿರಾ, ವಿಧಿವಿಧಾನವನ್ನ ಮಾಡಿದಿರಾ. ಇದ್ರಲ್ಲಿ ನೀವು ನೋಡಬಾರ್ದಂತದ್ದು ಯಾರಾದ್ರೂ ಆ ನಂತರ ಬಂದು ನಿಮ್ಮ ಹತ್ರ ನಮ್ಮ ತಂದೆ ಬಂದಿದ್ರ ಈ ರೀತಿ ಕೇಳಿದಂತ ಉದಾಹರಣೆ ಇದೆನಾ? ಇಲ್ಲ, ಅಂತ ಆ ತರ ಸನ್ನಿವೇಶಗಳು ಬಂದಿಲ್ಲ. ಬಂದು ಕೆಲವರು ಬಂದು ತಗೊಂಡು ಹೋಗಿದ್ದಾರೆ. ಕೊನೆ ಹಂತದಲ್ಲಿ ನಮ್ದು ಅಂತ ಬಂದು ತಗೊಂಡು ಹೋಗಿದ್ದಾರೆ. ಕೆಲವರು ಯಾರು ಇರಲ್ಲ ಅವರಿಗೆ, ಅದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಿದ್ರೆ ಅವರು ಇಂತಿಷ್ಟು ದಿವಸಗಳು ಅಂತ ಹೇಳ್ಬಿಟ್ಟು ಪತ್ರಿಕೆಯಲ್ಲಿ ಪ್ರಕಟ ಮಾಡಿ ಇಟ್ಟು. ಯಾರಾದ್ರೂ ಕತೆ ನಿಮ್ಗೆ ನೆನಪಿದೇನಾ ಈ ರೀತಿ? ಸುಮಾರು ಇದೆ ಸರ್. ಪಾಪ ಕೈ ಹಿಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾರೆ. ನನಗೆ ಯಾರು ನೋಡ್ಕೊಂಡಿಲ್ಲಪ್ಪ,
ನೀನಾದರೂ ಮಗನಾಗ್ನಾಗ ನೋಡ್ಕೊಂಡೆ ಚೆನ್ನಾಗಿರುವಂಥ ಜೀವ ಬಿಟ್ಟರು ಸುಮಾರು ಜನ. ಅದು ರಾತ್ರಿ ಹಗಲ ಹಗಲೇ ಗೊತ್ತಾಗಲ್ಲ, ಅವೆಲ್ಲ ನಾವು ಮರ್ತೋಗ್ಬಿಟ್ರಿ ಸರ್. ಮಾಡ್ದ ಕಾಯಕ ಮಾಡಿದ್ದು ನೆನಪಿಸ್ಕೋಬಾರ್ದು ಅಂತ ಬಿಟ್ಬಿಡ್ಬೇಕು ಅದು. ಸೊ ಇಲ್ಲಿವರೆಗೆ ಸಾವಿರಾರು ಆಗಿದೆ ಈ ರೀತಿಯ ಕೇಸ್? ಇಲ್ಲ, ಸಾವಿರ ಆಗಿಲ್ಲ, ಅಲ್ಪ ಮಟ್ಟಿಗೆ ಆಗಿದ್ದಾವೆ. ಯಾಕೆಂದ್ರೆ ಇದು ಒಂದು ಜಾಗ ಕೊನೆ ಹಂತದಲ್ಲಿ ಮಕ್ಕಳು ಸಪೋರ್ಟ್ ಇಲ್ದಲೆ ಇದ್ದಾಗ, ಪೋಷಕರು ಅವ್ರ ಮಕ್ಳಿಗೆ ತಂದೆ ತಾಯಿ ನೋಡ್ಕೊಂಡಲ್ಲಿ ನೋಡಿ. ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ, ಹೇಳಿ. ನಮ್ಮ ತಂದೆ ತಾಯಿ ಕಾಲದಲ್ಲಿ ತಂದೆ ತಾಯಿ ಇಬ್ಬರೇ ತನ್ನ 10 ಮಕ್ಕಳಿಗೆ ಸಾಕ್ತಾ ಇದ್ರು. ಇವತ್ತು 10 ಮಕ್ಕಳು ಇಬ್ರು ತಂದೆ ತಾಯಿಗೆ ಸಾಕುವಷ್ಟು ಸಾಮರ್ಥ್ಯ ಇಲ್ಲ ಅವ್ರಿಗೆ. 10 ಮಕ್ಕಳು ಇರ್ತಾರೆ ಒಂದು ಮನೆಯಲ್ಲಿ, ಆದ್ರೆ ತಂದೆ ತಾಯಿ ಇಬ್ಬರೇ ಇರ್ತಾರೆ, ಕೇವಲ 2. ಆದ್ರೆ ಅವ್ರಿಗೆ ಸಾಕ್ಲಿಕ್ಕೆ ಆಗುದಿಲ್ಲ. ಅದನ್ನ ನೀವು ಕತೆ ಕೇಳಿದ್ರ ಇಲ್ಲಿ? ಹಾ, ಕೇಳಿದ್ದೆ ನಾನು. ಯಾಕಂದ್ರೆ ಸುಮಾರು ಕೊನೆಯ ಉಸಿರು ಅಂತ ಹೇಳಿದ್ರೆ ಅನಾಥರಾಗ್ತಾರೆ, ಅಥವಾ ಕೊನೆ ಕಷ್ಟ ಕಾಲ ಬಂದಾಗ ಅವ್ರ ಮಟ್ಟಕ್ಕೆ ಬರ್ತಾರೆ ಕೆಲವೊಬ್ರು. ಇಲ್ಲೇ ಮಠದಲ್ಲಿ ಅವ್ರಿಗೆ ಮಲಗಲಿಕ್ಕೆ ಜಾಗ ಇರುತ್ತೆ? ಎಲ್ಲ ಇದೆ ಸರ್, ಮಲಗ್ತಾರೆ, ಏನ್ ತೊಂದರೆ ಇಲ್ಲ. ಅಲ್ಲಿ ಮಲಗ ಜಾಗ ಇದ್ರೆ ತಾನೇ ಅವ್ರು ಉಳ್ಕೊಂತಾರೆ, ಇಲ್ಲಾಂದ್ರೆ ಎಲ್ಲ ಹೋಗ್ತಾರೆ ಪಾಪ. ನೋಡಿ ಸರ್, ಬುದ್ಧಿಯವರು ನಮ್ಮ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು, ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು, ಶಿವಸಿದ್ದೇಶ್ವರ ಸ್ವಾಮೀಜಿಗಳವರು, ಇವರ ಒಂದು ದೃಷ್ಟಿಕೋನ ಏನಿದೆ ಅಂದರೆ, ಯಾರು ಕಷ್ಟದಲ್ಲಿರ್ತಾರೋ, ಯಾರಿಗೆ ಹಸಿವಲ್ಲಿರ್ತಾರೋ, ಯಾರು ನೋವಲ್ಲಿರ್ತಾರೋ, ಯಾವ ಸಂಕಟದಲ್ಲಿರ್ತಾರೋ ಅಂಥವ್ರಿಗೆ ಮಾತ್ರ ಸರ್ ಮಠ. ನಿರ್ಗತಿಕರಿಗೆ, ಚೆನ್ನಾಗಿರೋರಿಗೆ ಎಲ್ಲ ಸಿಗುತ್ತೆ. ಚೆನ್ನಾಗಿಲ್ದೆಲ್ಲರೂ ಸೇವೆ ಕೊಡೋದಿದೆಯಲ್ಲ, ಚೆನ್ನಾಗಿಲ್ದರೆ ನೋಡ್ಕೊಂಡಿದೆಯಲ್ಲ ಕಷ್ಟ. ನಾನು ಒಂದು ಉದಾಹರಣೆ ಕೊಟ್ಟನಲ್ಲ ನಿಮ್ಗೆ. ಆಗಿನ ಕಾಲದಲ್ಲಿ ತಂದೆ ತಾಯಿ 10 ಮಕ್ಳಿಗೆ ಸಾಕಿದ್ರು, ಇವತ್ತು 10 ಮಕ್ಳು ಇಬ್ರು ತಂದೆ ತಾಯಿಗೆ ಸಾಕಾಗ್ತಲ್ಲ ನೋಡ್ಕೊಂಡು. ನಿಮ್ಮ ಹತ್ರ ಏನಾದ್ರು ಕೊನೆಯದಾಗಿ ಹೇಳಿದ ಮಾತುಗಳು ಯಾರಾದ್ರೂ ನಮ್ಮವ್ರ ಸಿಕ್ಕ್ರಿ ಹೇಳ್ಬಿಡಪ್ಪ ಅಂತ ಹೇಳಿ? ಏನು ಅಂಥದ್ದೇನು ನಮ್ಗೆ ಯಾರು ಇಲ್ಲ ಅಂತಾನೆ ಬರೋದಿಲ್ಲ. ಯಾರು ಇಲ್ಲ ಅಂತ ಹೇಳಿದ್ರೆ ನಾವ್ ಏನೇನು ಮಾಡೋಕ್ಕಾಗುತ್ತೆ? ಅವ್ರದ್ದೇನು ದಾಖಲೆನೇ ಇರಲ್ವಲ್ಲ ಸರ್ ಚೆಕ್ ಮಾಡೋದಕ್ಕೆ, ನಾವೇನ್ ಮಾಡೋಣ? ಸೊ ಇದಾದ ಮೇಲೆ ನೀವು ಮತ್ತೆ, ನಾನು ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ತಮ್ಮ ಇದರಲ್ಲಿ ಕೈ ಕಾಲು ಉಳುಕಿದ್ರೆ ಇದನ್ನೆಲ್ಲ ಎಲ್ಲಿ ಕಲಿತೀರ ತಾವು? ಸರ್, ನಾನು ಚಿಕ್ಕ ವಯಸ್ಸಿಂದ ಗರಡಿ ಮನೆ, ಕತ್ತಿ ವರ್ಷೆ, ಲಾಠಿ ವರ್ಷೆ, ಕರಾಟೆ ಬ್ಲ್ಯಾಕ್ ಬೆಲ್ಟ್ ಆಗಿದೆ, ಜಿಮ್ ಕೋಚರ್. ನಾನು ಜಾಸ್ತಿ ಆಸಕ್ತಿ ಕೊಟ್ಟಿದ್ದು ಆರೋಗ್ಯದ ಕಡೆ. ನನಗೆ ಆರೋಗ್ಯ ವೆರಿ ಇಂಪಾರ್ಟೆಂಟ್. ನನಗೆ ಆಸ್ತಿ, ಅಂತಸ್ತು, ದುಡ್ಡು ಅದೆಲ್ಲ ವೆರಿ ಇಂಪಾರ್ಟೆಂಟ್. ನನಗೆ ಆರೋಗ್ಯ ಚೆನ್ನಾಗಿದ್ರೆ ಅದಷ್ಟು ದೊಡ್ಡ ಆಸ್ತಿನೇ ಯಾವುದಲ್ಲ. ಆರೋಗ್ಯ ತುಂಬ ಮುಖ್ಯ ಸರ್ ಈಗಿನ ಕಾಲದಲ್ಲಿ. ಯಾಕೆಂದರೆ ನಾನು ದುಡ್ಡು ಉಳಿಸೋದಕ್ಕೆ ಶ್ರಮ ಪಡ್ತೀನಿ, ಆರೋಗ್ಯದ ಕಡೆ ಗಮನ ಕೊಡಲ್ಲ. ಅವಾಗ ಎಷ್ಟು ದುಡ್ದಿರ್ತೀನಲ್ಲ, ಆ ದುಡ್ಡು ತಗೊಂಡೋಗಲ್ಲಿ ವೈದ್ಯರಿಗೆ ಆಗಬೇಕು. ಅದೇ ದುಡ್ಡು ತಿಂದು ಚೆನ್ನಾಗಿರೋದ್ರಲ್ಲಿ ಅರ್ಥ ಇಲ್ವಾ? ಸೊ ಹೀಗಾಗಿ ನೀವು ಅದು ಕಲಿತೀರಾ? ಹೌದು, ನಾನು ಚಿಕ್ಕ ವಯಸ್ಸಿಂದ ಕಲ್ತಿದ್ದೀನಿ. ದೇವ್ರದೇ ಅದು ಸಿದ್ಧಲಿಂಗೇಶ್ವರನ ಕೃಪೆ. ನಾನು ಮಾಡ್ತೀನಿ, ಅವ್ರು ಯಾವತ್ತೂ 1 ರೂಪಾಯಿನ ಇಸ್ಕೊಳಲ್ಲ. ಅವ್ರಿಗೆ ನನಗೇನು ಗೊತ್ತಾ ಸರ್, ಖುಷಿ ಸಿಗೋದು ಒಬ್ಬ ವ್ಯಕ್ತಿಗೆ ಕಷ್ಟದಲ್ಲಿದ್ದಾಗ ಅವನಿಗೆ ಒಳ್ಳೇದಾದಾಗ ನಗ್ತಾನಲ್ಲ ವ್ಯಕ್ತಿ, ಮುಖದಲ್ಲಿ ನಗು ಬರುತ್ತಲ್ಲ, ಅದು ನನಗೆ ಆದಷ್ಟು ಸಂತೋಷನೇ ಆಯ್ತು. ಇಷ್ಟೇ ಲೈಫ್ ನಾನು. ಸೊ ಇಲ್ಲಿವರೆಗೆ ನೀವು ಸುಮಾರು ಜನರದ್ದು ಮಾಡಿದ್ರ, ದಯವಿಟ್ಟು ಅಂಕಿಅಂಶ ಹೇಳುವುದಿಲ್ಲ ಅಂದ್ರೆ. ಇದಾದ ಮೇಲೆ ತಮ್ಮ ಸಾಮಾಜಿಕ ಕಾರ್ಯಗಳಲ್ಲಿ ತಾವೇನು ಆಕ್ಚುಲಿ ನೀವು ಆಟೋ ಓಡಿಸ್ಕೊಂಡಿದ್ರೆ ತಮ್ಮ ಜೀವನದಲ್ಲಿ ಏನು ವಿಶೇಷವಾಗಿ ಈ ರೀತಿ ಬದಲಾವಣೆಗಳು ಬಂದು ನಿಮ್ದ್ರಲ್ಲಿ? ಏನು ಬಂದಿಲ್ಲ ಸರ್. ಯಾವ ವ್ಯಕ್ತಿಗೆ ಕಾಯಕ ಶ್ರಮ ಅನ್ನೋದು ಹಿಂದೆ ಇರುತ್ತೋ ಬುತ್ತಿ, ಅದು ಇವೆಲ್ಲ ಕಷ್ಟ ಅನ್ಸಲ್ಲ. ಅಲ್ಲ, ಈ ರೀತಿ ನಿಮ್ಮ ಹತ್ರ ಬದಲಾವಣೆ ಆಗ್ಲಿಕ್ಕೆ ಕಾರಣ ಏನು? ಸಮಾಜದಲ್ಲಿ ಸಡನ್ ಆಗಿ ತಾವು ಎಲ್ಲವನ್ನೂ ಬದಲಾವಣೆ, ನಮ್ಮ ಜೀವನದ ಪರಿಸ್ಥಿತಿ ಹಂಗಿರುತ್ತೆ. ಹೇಗೆ, ಏನ್ ಹೇಳ್ತೀವಿ? ಕಷ್ಟದಲ್ಲಿದ್ದಾಗ, ಈಗ ನಾನು ನೋಡಿ ಆಟೋ ಓಡಿಸ್ತಾ ಇದ್ದೆ. ಆಟೋ ಓಡಿಸೋ ಸಂದರ್ಭದಲ್ಲಿ ನನ್ನ ಮಠಕ್ಕೆ ಬರ್ತಾ ಇದ್ದೆ. ಮಠದಲ್ಲಿ ಯಾರ ಕಾಯಿಲೆಗೆಲ್ಲ ಇದ್ರೆ ಕರ್ಕೊಂಡು ಹೋಗ್ತಾರೆ. ಅದನ್ನು ಬುದ್ಧಿಯವ್ರ ಗಮನಕ್ಕೆ ಬಂದು, ಅವಾಗ ಬುದ್ಧಿಯವರು ನನ್ನನ್ನು ಗುರುತಿಸ್ಬಿಟ್ಟು ನನಗೊಂದು ಜವಾಬ್ದಾರಿ ಕೊಟ್ಟರು. ಆ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೆ. ನನಗೆ ನೋಡಿ ಸರ್, ಯಾವುದೇ ಕೆಲಸ ಆದ್ರೆ 10 ಜನ ಕೆಲಸಕ್ಕೆ ಇಷ್ಟಪಡಲ್ಲ ಅಂದಾಗ, ಅಥವಾ ಆ ವ್ಯಕ್ತಿ ಅವನಲ್ಲಿ ನರಳ್ತಾ ಇದ್ದಾನೆ ಅಂದಾಗ, ಅವ್ನು ಸೇವೆ ಮಾಡೋದಕ್ಕೆ ನಾನು ತುಂಬ ಇಷ್ಟ ಆಗೋದು ಇಲ್ಲಿಂದ, ಹೃದಯದಿಂದ, ಇಲ್ಲಿಂದ ಬರುತ್ತೆ. ಬೇರೆ ಇನ್ಯಾನು ಇಷ್ಟ